ದಸರಾ ದೀಪಾವಳಿಗೆ ಬಂಪರ್ ಉಡುಗೊರೆ ಎಂಬಂತೆ ಕೇಂದ್ರ ಸರ್ಕಾರ ಹಲವು ವಸ್ತುಗಳ ಮೇಲೆ ಜಿಎಸ್ಟಿ ದರವನ್ನು ಕಡಿತ ಮಾಡಿದೆ. ಜಿಎಸ್ಟಿ ದರ ಕಡಿತವಾಗಿ 5 ದಿನಗಳು ಕಳೆದರೂ ಕೂಡ ನಂದಿನಿ ಉತ್ಪನ್ನಗಳು ಮಾತ್ರ ಹಳೆಯ ದರದಲ್ಲೇ ಮಾರಾಟವಾಗುತ್ತಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜನಸಾಮಾನ್ಯರಿಗೆ ಸಿಗದ ಜಿಎಸ್ಟಿ ಇಳಿಕೆ ಲಾಭ, ಹಳೆಯ ದರದಲ್ಲೇ ನಂದಿನಿ ಉತ್ಪನ್ನಗಳ ಮಾರಾಟ, ಹೊಸ ಸ್ಟಾಕ್ ಬರೋವರೆಗೂ ಹಳೆಯ ದರದಲ್ಲೇ ಮಾರಾಟ. ದೇಶಾದ್ಯಂತ 22ರಿಂದ ಉಳಿತಾಯ ಉತ್ಸವ ಶುರುವಾಗಿದೆ. ಜಿಎಸ್ಟಿ ದರ ಕಡಿತದಿಂದ ವಸ್ತುಗಳ ಬೆಲೆ ಇಳಿಕೆ ಕಂಡಿವೆ. ಜಿಎಸ್ಟಿ ಹೊಸ ಸ್ಲ್ಯಾಬ್ಗಳು ಜಾರಿಯಾಗಿವೆ. ನಿತ್ಯೋಪಯೋಗಿ ವಸ್ತು, ಔಷಧಿ ಸೇರಿ 375 ವಸ್ತುಗಳ ಬೆಲೆಯನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಮೋದಿ ಸರ್ಕಾರ ಜಿಎಸ್ಟಿ 2.0 ಜಾರಿ ಮಾಡಿದೆ. ಹಲವು ವಸ್ತುಗಳ ಮೇಲಿನ ತೆರಿಗೆ ಕಡಿತ ಮಾಡಿದ್ದು, ಅದರಲ್ಲೂ ಹಾಲಿನ ಉತ್ಪನ್ನಗಳ ಮೇಲೂ ತೆರಿಗೆ ಕಡಿತ ಮಾಡಲಾಗಿದೆ. ಆದರೆ ನಂದಿನಿ ಬ್ರಾಂಡ್ ಉತ್ಪನ್ನಗಳ ಬೆಲೆಗಳು ಮಾತ್ರ ಇಳಿಕೆಯಾಗಿಲ್ಲ. ಚಿಕ್ಕಬಳ್ಳಾಪುರ ನಗರದ ಬಹುತೇಕ ನಂದಿನಿ ಮಳಿಗೆಗಳಲ್ಲಿ ಹಳೆಯ ದರದಲ್ಲೇ ಹಾಲಿನ ಉತ್ಪನ್ನಗಳ ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಸಿಗಬೇಕಾದ ಜಿಎಸ್ಟಿಯ ಲಾಭ ಸಿಗದಂತಾಗಿದೆ. ಈ ಬಗ್ಗೆ ವ್ಯಾಪಾರಸ್ಥರನ್ನ ಕೇಳಿದ್ರೆ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೂ ನಮಗೆ ಹೊಸ ರೇಟು ಬಂದಿಲ್ಲ. ಈಗ ಏನಾಯ್ತು ಅದು ಹಳೆ ರೇಟಲ್ಲೇ ಮಾರ್ತಾ ಇದ್ದೀವಿ. ಹೊಸ ರೇಟ್ ಬಂದಮೇಲೆ ಜಿಎಸ್ಟಿ ಕಮ್ಮಿ ಆದಮೇಲೆ ರೇಟ್ ಕಮ್ಮಿ ಮಾಡ್ತೀವಿ. ಪನ್ನೀರು, ಬಟರು, ಚೀಸು, ತುಪ್ಪ ಇಂಥದ್ದೆಲ್ಲ ಜಿಎಸ್ಟಿ ಕೊಟ್ಟವ್ರೆ. ಅದು ಕಮ್ಮಿ ಆದರೆ ಅದು ರೇಟು ಬಂದರೆ ಅದನ್ನು ನಾವು ಮಾರ್ತೀವಿ. ನಮಗೆ ಅದೇನು ಇಂಟಿಮೇಷನ್ ಏನು ಬರಲಿಲ್ಲ ಸರ್. ಹಳೆ ಸ್ಟಾಕ್ ಮಾರೋವರೆಗೂ ಅದೇ ಥರನೇ ಮಾರಾಕ್ತೀವಿ. ಹೊಸ ಸ್ಟಾಕ್ ಬಂದಮೇಲೆ ಮಾಮೂಲಿ ಏನು ಬಂದಿತ್ತು ಅದೇ ಮಾರಿ. ಲಾಸ್ ಅಂದರೆ ನಮಗೆ ಇನ್ನು ಕಮ್ಮಿ ಕೊಟ್ಟರೆ ನಮ್ಗೆ ಲಾಸ್ ಆಗ್ತೈತಲ್ಲ, ಅದು ಕಂಪ್ನಿ ಕಡೆಯಿಂದ ನಮ್ಗೇನು ಕೊಟ್ಟರೆ ನಾವು ಕೊಡ್ಬೋದು. ಅಂದಹಾಗೆ ಹೊಸ ಜಿಎಸ್ಟಿ ಶ್ರೇಣಿಯ ಪ್ರಕಾರ ನಂದಿನಿ ಹಾಲು ಹಾಗೂ ಮೊಸರು ಹೊರತುಪಡಿಸಿ ಉಳಿದ ನಂದಿನಿಯ ಎಲ್ಲ ಉತ್ಪನ್ನಗಳ ಬೆಲೆಯಲ್ಲೂ ಇಳಿಕೆ ಮಾಡಬೇಕು. ನಂದಿನಿ 1 ಲೀಟರ್ ತುಪ್ಪದ ಪೌಚ್ 650 ರೂಪಾಯಿ ಇದ್ದು, ಈಗ ಹೊಸ ಜಿಎಸ್ಟಿ ಪ್ರಕಾರ 610 ರೂಪಾಯಿ ಆಗಿದೆ. 500 ಗ್ರಾಂನ ಬೆಣ್ಣೆ 305 ರೂಪಾಯಿ ಇದ್ದು, ಈಗ ಹೊಸ ದರದ ಅನ್ವಯ 286 ರೂಪಾಯಿ ಆಗಿದೆ. 1 ಕೆಜಿ ಪನ್ನೀರ್ 425 ರೂಪಾಯಿ ಇದ್ದು, ಈಗ 408 ರೂಪಾಯಿ ಆಗಿದೆ. ನಂದಿನಿ 1 ಲೀಟರ್ ವಾಟರ್ ಬಾಟಲ್ ಇಷ್ಟು ದಿನ 20 ರೂಪಾಯಿ ಇದ್ದು, ಈಗ 18 ರೂಪಾಯಿ ಆಗಿದೆ. ನಂದಿನಿಯ ಬಹುತೇಕ ಉತ್ಪನ್ನಗಳ ಬೆಲೆ ಗಣನೀಯವಾಗಿ ಇಳಿಕೆ ಕಂಡಿದ್ರು ವ್ಯಾಪಾರಸ್ಥರು ಮಾತ್ರ ಹೊಸ ದರ ಪ್ರಿಂಟ್ ಆಗಿ ಬರೋವರೆಗೂ ಹಳೆಯ ದರವೇ ಕೊಡಬೇಕು ಅಂತಿದ್ದಾರೆ. ಇನ್ನು ಈ ಬಗ್ಗೆ ಚಿಮುಲ್ ವ್ಯವಸ್ಥಾಪಕರನ್ನ ಕೇಳಿದ್ರೆ ಹಳೆಯ ದರದಲ್ಲಿ ಮಾರಾಟ ಮಾಡಿದ್ರೆ ಕ್ರಮ ತಗೋತೀವಿ ಅಂತಾರೆ. ಈಗ ಆಲ್ರೆಡಿ ನಾವು ಅವ್ರಿಗೆ ಸರ್ಕ್ಯುಲರ್ ಹೊಡಿಸಿ ಸುತ್ತಲೇ ಹೊಡಿಸಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಏನು ಹಳೆ ರೇಟ್ ಇದ್ದರೂ ಅದನ್ನು ನೀವು ಪಕ್ಕಕ್ಕಿಟ್ಟು ಹೊಸ ರೇಟಲ್ಲಿ ಮಾಡಬೇಕು ಅಂತ ನಾವು ಆದೇಶ ಕೊಟ್ಟಿದ್ದೀವಿ. ಅದರ ಪ್ರಕಾರ ಆಗುತ್ತೆ. ಆ ಥರ ಏನಾದರೂ ಇದ್ದರೂ ಕೂಡ ಅದ್ರ ಮೇಲೆ ನಾವು ಕ್ರಮ ಮಾಡಿ ಅದನ್ನು ನಾವು ಸರಿಪಡಿಸ್ತೀವಿ ಸರ್. ಕೂಡಲೇ ಫೀಲ್ಡ್ ಆಫೀಸರ್ಸ್ಗೆ ಮಾಹಿತಿ ಕೊಟ್ಟು ಆ ಏನು ಹಳೆ ಸ್ಟಾಕ್ ಇದೆಯೋ ಅದನ್ನು ವಾಪಸ್ ಮಾಡಿ ತೊಗೊಂಡು ಹೊಸ ಸ್ಟಾಕ್ ಇಶ್ಯೂ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ರೀಪ್ಯಾಕ್ ಮಾಡಿ ಹೊಸದಾಗಿ ಮಾಡಿಕೊಡ್ತೀವಿ. ಅದಕ್ಕೆ ಸ್ಟಿಕ್ಕರ್ ಹಾಕೋ ವ್ಯವಸ್ಥೆನೋ ಅಥವಾ ಬೇರೆ ಪ್ಯಾಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ಅದು ಒಟ್ನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ನಂದಿನಿಯ ಉತ್ಪನ್ನಗಳ ಮಾರಾಟ ವಿಚಾರದಲ್ಲಿ ಗ್ರಾಹಕರಿಗೆ ಜಿಎಸ್ಟಿ ಲಾಭ ಸಿಗದಂತಾಗಿರೋದು ಸತ್ಯ. ಇನ್ನೂ 1 ವಾರ ಕಳೆದ್ಮೇಲೆ ಹೊಸ ದರ ಪ್ರಿಂಟ್ ಆದ್ರೆ ಮಾತ್ರ ಜಿಎಸ್ಟಿಯ ಲಾಭ ಸಿಗಲಿದೆ ಅಂತಾರೆ ವರ್ತಕರು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.